ಗೈಸ್ ರಾತ್ರಿ ನನ್ನ ತಮ್ಮ ಎಣ್ಣೆ ಹೊಡ್ಕೊ ಬಂದಿದ್ದ ಅಂತ ನಮ್ಮ ಅಜ್ಜಿಗೆ ಹಾಕೊಟ್ಬಿಟ್ಟೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಗೈಸ್ ನೀವೇನಾದರೂ ಹೊಸಬ್ರು ಏನಾರು ಆಗಿದ್ರೆ ಹಾಗೆ ನನ್ನ ಅಕೌಂಟ್ಕೊಂಡು ಫಾಲೋ ಮಾಡಿಬಿಡಿ ಗೈಸ್. ನಾನು ಈ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನೈಟಿಂದ. ಹಾಗೆ ಇಪ್ಪಿ ತಿನ್ನಬೇಕು ಅನ್ನಿಸ್ತಿತ್ತು, ಅದಕ್ಕೆ ಮೊನ್ನೆ ತಂದಿದ್ದು ಇಪ್ಪಿ ಇತ್ತು, ಅದನ್ನೇ ತಿಂದೆ ಗೈಸ್. ನಾನು ಈ ವಿಡಿಯೋ ಮಾಡ್ತಾ ಇರೋದು ಮಾರ್ನಿಂಗ್ ಬೆಳಗ್ಗೆ ಬೇಗ ಇದ್ದೆ. ನನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ನಾಯಿ ಬಂದಿತ್ತು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗೆ ನಾಷ್ಟ ಮಾಡೋದಕ್ಕೆ ಅಂತ ನಮ್ಮ ಅಣ್ಣವ್ರ ಮನೆಗೆ ಹೋದ್ವಿ. ಇದು ಕಂಪ್ಲೀಟ್ ಸಂಡೇ ವ್ಲಾಗ್ ಆಗಿರುತ್ತೆ, ಬಟ್ ನಾನು ಸೋಮವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್, ತಪ್ಪಿದ್ದಲ್ಲಿ. ಹಾಗೆ ನಮ್ಮ ಹುಡುಗರೆಲ್ಲ ಬಂದಿದ್ರಲ್ಲ ಜೊತೆಗೆ, ಅವ್ರ ಜೊತೆಗೆ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಅಜ್ಜ ಗಾಡಿ ಓಡಿಸ್ತೀನಿ ಅಂತ ಇವ್ನು ಓಡಿಸ್ತಿದ್ರೆ ನಮಗೆಲ್ಲ ಬಾಯಿಗೆಲ್ಲ ಬರ್ತಿದ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಲೆವೆಲಲ್ಲಿ. ಮಧ್ಯಾಹ್ನ ಆಗಿತ್ತು, ಮಾವಿನಕಾಯಿ ತಿನ್ನಬೇಕು ಅಂತ ಹುಡುಗರಿಗೆಲ್ಲ ಆಸೆ ಆಗಿತ್ತು. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಮಾವಿನಕಾಯಿ ತಿನ್ನೋದಕ್ಕೆ ಅಂತ ಹೊಲ್ದ ಹತ್ರ ಹೋದ್ವಿ. ಆದರೆ ನಮ್ಮಲ್ದಲ್ಲ, ಪಕ್ಕದ ಹೊಲ್ದವ್ರ ಹತ್ರ ಕತ್ಕೊಂಡು ತಿನ್ಕೊಂಡು ಬಂದ್ವಿ. ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ ಗೈಸ್. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಹಾಗೆ ನಾವೆಲ್ಲ ಮಾವಿನಕಾಯಿ ಕಿತ್ಕೊಂಡು ಅಲ್ಲೇ ಉಪ್ಪು ಖಾರನೂ ತಗೊಂಡೋಗಿದ್ದು, ಅಲ್ಲೇ ತಿನ್ಕೊಂಡು ಸೀದಾ ಮನೆ ಹತ್ರ ಬಂದ್ವಿ ಗೈಸ್. ಏನು ವಿಷಯ ಅಂದರೆ, ರಾತ್ರಿ ನನ್ನ ತಮ್ಮ ಕುಡಿಯೋದಕ್ಕೆ ಜ್ಯೂಸ್ ಅಂತ ತಂದಿದ್ದ, ಅದನ್ನ ನಾನು ನಮ್ಮ ಅಜ್ಜಿಗೆ ಎಣ್ಣೆ ಬಾಟ್ಲು ಅಂತ ಹೇಳಿ ಹಾಕೊಟ್ಟೆ. ಒಂದು ಸ್ವಲ್ಪ ಉಗಿಸ್ತೆ ಗೈಸ್, ಅಷ್ಟೇ ವಿಷಯ ಗೈಸ್. ಮನೆ ತಾವಿಂದ ಕ್ರಿಕೆಟ್ ಆಡೋದಕ್ಕೆ ಅಂತ ಹೋದ್ವಿ. ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್, ಬಾಯ್.